ನಮಸ್ಕಾರ ಸ್ನೇಹಿತರೆ, ತಮ್ಗೆಲ್ಲರಿಗೂ ಬಿಗ್ ಬಾಸ್ ನ 24x7 ಲೈವ್ ಅಪ್ಡೇಟ್ ಗೆ ಸ್ವಾಗತ. ಇವತ್ತು ಮುಂಜಾನೆ ಅಂದ್ರೆ ಡೇ 86 ಏನೆಲ್ಲ ನಡೀತು ಬಿಗ್ ಬಾಸ್ ಮನೆಯಲ್ಲಿ ಕಾವ್ಯ ವರ್ಸಸ್ ರಾಶಿಕಾ ಜಗಳಕ್ಕೆ ಕಾರಣವೇನು, ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ರಾಶಿಕಾ ಅವರು ಸ್ವಲ್ಪ ದಬ್ಬಾಳಿಕೆಯಾಗಿ ನಡ್ಕೊಂಡ್ರ, ಇದನ್ನ ಕುರಿತಾಗಿ ಕಂಪ್ಲೀಟ್ ಆಗಿ ಮಾತಾಡ್ತಾ ಹೋಗೋಣ. ಮೊದಲಿಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ವಿಸಿಟ್ ಮಾಡ್ತಾ ಇದ್ರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಆಗಿರುವಂತ ಕಾವ್ಯ ಅವರು ಇವತ್ತಿನ ಕಿಚನ್ ಕೆಲಸವನ್ನ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅವರಿಗೆ ವಹಿಸಿದ್ದಾರೆ. ಇಲ್ಲಿ ಕಿಚನ್ ಏರಿಯಾಗೆ ಡ್ಯೂಟಿಯನ್ನ ಮಾಡೋದಕ್ಕೆ ಅಥವಾ ಅಡಿಗೆಯನ್ನ ಮಾಡೋದಕ್ಕೆ ಬಂದಿರುವಂತ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅವರು ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಕಾರಣವೇನು ಅಂದ್ರೆ, ರಾಶಿಕಾ ಅವರು ಯಾವಾಗಾದ್ರೂ ಆಗ್ಲಿ ಕಿಚನ್ ಕೆಲಸ ಅಂತ ಮಾಡಿದಾಗ ಅವರು ಕಿಚನ್ ಅನ್ನು ಸಿಕ್ಕಾಪಟ್ಟೆ ಕ್ಲೀನ್ ಮಾಡಿ ನೀಟಾಗಿ ಬೇರೆ ಯಾರು ನಂತರ ಕಿಚನ್ ಕೆಲಸಕ್ಕೆ ಬರ್ತಾರೋ ಅವ್ರಿಗೆ ಹಸ್ತಾಂತರ ಮಾಡ್ತಾರಂತೆ. ಇವತ್ತಿನ ಬೆಳಗ್ಗೆ ಕಿಚನ್ ಏರಿಯಾಗೆ ತೆರಳಿದಂತ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅವರಿಗೆ ಕಿಚನ್ ಏರಿಯಾ ಅಷ್ಟರ ಮಟ್ಟಿಗೆ ನೀಟಾಗಿ ಇದ್ದದ್ದು ಕಾಣ್ಲಿಲ್ವಂತೆ. ಇದಕ್ಕೆ ಕ್ಯಾಪ್ಟನ್ ಅಂತ ಕಾವ್ಯ ಅವ್ರ ಹತ್ರ ದೂರ್ ಮಾಡ್ತಾ ಇದ್ರು, ನೋಡಿ ಯಾರು ಸರಿಯಾದಂತ ರೀತಿಯಲ್ಲಿ ಕ್ಲೀನ್ ಮಾಡಿಲ್ಲ, ಗಲೀಜಾಗಿದೆ, ಯಾವ ತರ ನಾವು ಅಡಿಗೆ ಮಾಡೋದು ಅಂತ. ಇಲ್ಲಿ ರಾಶಿಕಾ ಅವರು ಕಾವ್ಯ ಅವರಿಗೆ ದೂರನ್ನ ಹೇಳ್ತಾ ಇದ್ರು. ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ಮನೆಯಲ್ಲಿ ಇದ್ದಂತ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ಕುತ್ಕೊಂಡು ಮಾತುಕತೆಯನ್ನ ಮಾಡ್ತಾ ಇದ್ರು. ಗಾರ್ಡನ್ ಏರಿಯಾಗೆ ಬಂದಂತ ಕಾವ್ಯ ಅವರು ಅಲ್ಲಿ ಯಾರು ಕಿಚನ್ ಏರಿಯಾದಲ್ಲಿ ಗಲೀಜ್ ಮಾಡಿರೋದು, ಅಲ್ಲಿ ಕಿಚನ್ ಏರಿಯಾದಲ್ಲಿ ಕೆಲಸಕ್ಕೆ ಹೋಗಿರುವಂತ ಅಶ್ವಿನಿ ಗೌಡ ಮತ್ತೆ ರಾಶಿಕಾ ಅವ್ರಿಗೆ ಅದರಿಂದ ತೊಂದರೆ ಆಗ್ತಾ ಇದೆಯಂತೆ, ಅವ್ರಿಗೆ ಅಡಿಗೆ ಮಾಡೋದಕ್ಕೆ ಆಗ್ತಾ ಇಲ್ವಂತೆ, ಯಾರು ಆತರ ಗಲೀಜ್ ಮಾಡಿದ್ರು ಅಂತ ಇಲ್ಲ ಪ್ರಶ್ನೆ ಮಾಡ್ತಾ ಇದ್ರು. ಆಕ್ಚುಲಿ ನಿನ್ನೆ ಮಿಡ್ ನೈಟ್ ಅಂತ ಬಂದಾಗ ಇಲ್ಲಿ ಮಾಳು ಮತ್ತೆ ಧನುಷ್ ಅವರು ಕಿಚನ್ ಏರಿಯಾವನ್ನ ಕ್ಲೀನ್ ಮಾಡಿದ್ರು. ನಂತರ ಇಲ್ಲಿ ರಘು ಮತ್ತೆ ಏನು ಸ್ಪಂದನ ಅವರು ಇದಾರೆ ಅಡಿಗೆನ ಮಾಡ್ಕೊಂಡಿದ್ರಂತೆ. ನಂತರ ಅವ್ರಿಬ್ರು ಸಹ ಅದನ್ನ ಕ್ಲೀನು ಸಹ ಮಾಡಿದ್ರಂತೆ. ಅದನ್ನ ರಘು ಅವ್ರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ನಂತರ ಬಿಗ್ ಬಾಸ್ ಮನೆ ಒಳಗಡೆ ಬಂದಂತ ಕಾವ್ಯ ಅವರು ಇಲ್ಲಿ ರಾಶಿಕಾ ಅವರಿಗೆ ಯಾರನ್ನ ಕೇಳಿದ್ರು ಸಹ ನಾವು ಕ್ಲೀನ್ ಮಾಡಿದೀವಿ, ಯಾರು ಸಹ ನಾವು ಅಲ್ಲಿ ಗಲೀಜ್ ಮಾಡಿಲ್ಲ ಅಂತ ಹೇಳ್ತಾ ಇದಾರೆ. ಇನ್ ಕೇಸ್ ಏನಾದ್ರು ನಿಮ್ಮ ಕಡೆಗೆ ಮುಂದಿನ ದಿನಗಳಲ್ಲಿ ನೀವು ಕಿಚನ್ ಏರಿಯಾದಲ್ಲಿ ಅಡಿಗೆ ಮಾಡಕ್ಕೆ ಹೋದಾಗ ಗಲೀಜ್ ಏನಾದ್ರು ಕಾಣಿಸಿದ್ರೆ ನೀವು ಅಡಿಗೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೆ ನನಗೆ ತಿಳಿಸಿಕೊಡಿ, ನಾನು ಅವಾಗ ಯಾರು ಅದನ್ನ ಮಾಡಿದಾರೋ ಅವ್ರ ಕೈಲಿ ಕ್ಲೀನ್ ಮಾಡಿಸ್ತೀನಿ ಅಂತ ಇಲ್ಲಿ ಕಾವ್ಯ ಅವರು ರಾಶಿಕಾ ಅವ್ರ ಹತ್ರ ಹೇಳ್ತಾ ಇದ್ರು. ಇಲ್ಲಿ ಕಾವ್ಯ ಅವರು ಮಾತಾಡಿದಂತ ರೀತಿ ಆಗಿರ್ಬೋದು, ಇಲ್ಲ ಹೇಳಿದಂತ ಕಾರಣ ರಾಶಿಕಾ ಅವ್ರಿಗೆ ಇಷ್ಟ ಆಗಿರುವಂತೆ. ಅದಕ್ಕೆ ರಾಶಿಕಾ ಅವರು, ಏನ್ ಕಾವ್ಯ ಹಂಗ್ ಮಾತಾಡ್ತಾ ಇದ್ಯಾ, ನಾನು ನಿನ್ನ ಹತ್ರ ಹೇಳಿದಷ್ಟೇ ಈ ತರ ಗಲೀಜಿದೆ ಯಾವ ತರ ಅಡಿಗೆ ಮಾಡೋದಂತ, ನೀನೇನ್ ಆತರ ಮಾತಾಡ್ತಾ ಇದ್ದೀನಿ, ನಿನ್ನ ಹತ್ರ ಹೇಳಲೂಬಾರ್ದ ಅನ್ನೋ ತರ ಇಲ್ಲ ರಾಶಿಕಾ ಅವರು ಸ್ವಲ್ಪ ಟ್ರಿಗರ್ ಆದ್ರು. ಈ ಒಂದು ವಿಚಾರಕ್ಕೆ ಕಾವ್ಯ ಅವ್ರಿಗೂ ಸಹ ಸ್ವಲ್ಪ ಅಸಮಾಧಾನ ಆಯ್ತು, ಕೋಪ ಆಯ್ತು. ಈಗ ಏನಾಗಿದೆ ಅಲ್ಲಿ ಗಲೀಜು ಅಂತ ಕೇಳಿದಾಗ ಇಲ್ಲಿ ನೋಡು ಸ್ವಲ್ಪ ಇನ್ನು ರಾಗಿ ಹಿಟ್ಟೆಲ್ಲ ಅದೇ ತರ ಬಿದ್ದಿದೆ, ಶುಗರ್ ಎಲ್ಲ ಬಿದ್ದಿದೆ ಅಂತ ರಾಶಿಕಾ ಅವರು ತಿಳಿಸ್ಕೊಟ್ರು. ಮತ್ತೆ ಗಾರ್ಡನ್ ಏರಿಯಾಗೆ ಬಂದಂತಹ ಕಾವ್ಯ ಅವ್ರು ಏನಿದ್ದಾರೆ, ರಘು ಸರ್ ಸ್ವಲ್ಪ ಇಲ್ಲಿ ಬನ್ನಿ, ನೀವೇ ತಾನೇ ನಿನ್ನೆ ನೈಟ್ ರಾಗಿ ಇದನ್ನ ಮಾಡ್ಕೊಂಡಿದ್ದಾರೆ, ಎಲ್ಲ ಗಲೀಜ್ ಬಿದ್ದಿದೆಯಂತೆ, ಶುಗರ್ ಬಿದ್ದಿದೆಯಂತೆ, ಬನ್ನಿ ಅಂತ ಕರ್ಕೊಂಡು ಬಂದ್ರು. ಇಲ್ಲಿ ರಘು ಅವರ ಪರವಾಗಿ ರಘು ಸಪೋರ್ಟ್ ಗೆ ರಕ್ಷಿತಾ ಶೆಟ್ಟಿ ಅವರು ಸಹ ರಘು ಅವರಿಂದಾನೆ ಕಿಚನ್ ಏರಿಯಾಗೆ ಬಂದ್ರು. ಇಲ್ಲಿ ರಘು ಅವರು ಬಂದು ಕೇಳ್ಬೇಕಾದ್ರೆ ಅಶ್ವಿನಿ ಮತ್ತೆ ರಾಶಿಕಾ ಅವ್ರಿಗೆ ಕೇಳಿದ್ರು, ಏನಾಗಿದೆ, ಏನ್ ಗಲೀಜಾಗಿದೆ, ನಿನ್ನೆ ಮಿಡ್ ನೈಟ್ ನಾನು ಎಲ್ಲಾನು ಸಹ ಕ್ಲೀನ್ ಮಾಡಿದ್ದೆ, ನಾನು ಏನ್ ಅಡಿಗೆ ಮಾಡ್ಕೊಂಡಿದ್ದೀನಿ ಅದನ್ನ. ಆಕ್ಚುಲಿ ನನ್ನ ಮಿಡ್ ನೈಟ್ ಅಲ್ಲೇ ಕಾವ್ಯ ಅವ್ರು ಬಂದು ನನ್ಗೆ ಹೇಳಿದ್ರು, ನೀವು ಮಿಡ್ ನೈಟ್ ಲೈಟ್ ಆಫ್ ಆದ್ಮೇಲೆ ಏನಾದ್ರೂ ಅಡಿಗೆಗಳನ್ನ ಮಾಡ್ಕೊಂಡ್ರೆ ನೀವೇ ಕ್ಲೀನ್ ಮಾಡ್ಬೇಕಾಗುತ್ತೆ, ಅಷ್ಟೊತ್ತಿಗಾಗ್ಲೇ ಈಗ ಕ್ಲೀನಿಂಗ್ ಅಂತ ಡಿಪಾರ್ಟ್ಮೆಂಟ್ ಏನ್ ಇರುತ್ತೆ ಅವ್ರು ಕ್ಲೀನಿಂಗ್ ಮಾಡಿರ್ತಾರಲ್ವಾ, ನೀವು ಮಾಡಿರೋದನ್ನ ನೀವು ಕ್ಲೀನ್ ಮಾಡ್ಬೇಕು ಅಂತ ಕಾವ್ಯ ಅವ್ರು ನನಗೆ ಸೂಚನೆ ಮಾಡಿದ್ರು. ನಾನು ಕ್ಲೀನು ಸಹ ಮಾಡಿದೀನಿ, ಇವಾಗ ಏನ್ ಗಲೀಜಾಗಿದೆ ತೋರಿಸಿ ಅಂತ ಅಲ್ಲಿ ಕೇಳಿದ್ದಕ್ಕೆ ರಾಶಿಕಾ ಅವ್ರು ಇಲ್ಲಿ ನೋಡಿ ಶುಗರ್ ಎಲ್ಲ ಬಿದ್ದಿದೆ ಅಂತ ತೋರಿಸ್ಕೊಟ್ರಂತೆ ಇಲ್ಲಿ ರಘು ಅವರಿಗೆ. ಇಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಘು ಅವರ ಪರವಹಿಸ್ಕೊಂಡು ಅದನ್ನ ನಾವು ಏನಾದ್ರೂ ಅಡಿಗೆ ಕೆಲಸ ಅಂತ ಮಾಡಿದಾಗ, ನಮಗೆ ಅಡಿಗೆ ಡ್ಯೂಟಿ ಅಂತ ಕೊಟ್ಟಾಗ ಕೆಲವೊಂದು ಸಣ್ಣ ಪುಟ್ಟ ಮಿಸ್ಟೇಕ್ಸ್ ಇದ್ದಾಗ ಅದನ್ನ ನಾವು ಸರಿ ಮಾಡ್ಕೊಂಡು ಅಡಿಗೆನ ಮಾಡ್ತೀವಿ, ಯಾವ್ದನ್ನ ಸಹ ಬೆಳ್ಳೆತ್ತಿ ತೋರಿಸೋದಕ್ಕೆ ಹೋಗೋದಿಲ್ಲ. ಎಸ್ಪೆಷಲಿ ಸಣ್ಣ ಪುಟ್ಟ ವಿಚಾರಗಳಿಗೆ ಇಲ್ಲಿ ಜಗಳ ಮಾಡೋದಾಗಿರ್ಬೋದು, ವಾದ ಮಾಡ್ಕೊಳ್ಳೋದು ಕರೆಕ್ಟ್ ಅಲ್ಲ ಅನ್ನೋ ತರ ರಕ್ಷಿತಾ ಶೆಟ್ಟಿ ಅವರು ರಘು ಪರವಾಗಿ ಬ್ಯಾಟ್ ಬೀಸೋದಕ್ಕೆ ಹೋದ್ರು. ನಂತರ ಎತ್ಕೊಂಡು ಯಾರು ಕಿಚನ್ ಡಿಪಾರ್ಟ್ಮೆಂಟ್ ನಲ್ಲಿ ಕ್ಲೀನಿಂಗ್ ಅಂತ ಬರ್ತಾರೆ ಅವ್ರು ಕ್ಲೀನ್ ಮಾಡ್ಬೇಕಾಗಿರೋದಲ್ವಾ, ಇಲ್ಲಿ ಅಡಿಗೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಮಾಡ್ಕೊಂಡವ್ರೆ ಕ್ಲೀನ್ ಮಾಡ್ಬೇಕು ಅನ್ನೋದು ಏನಿದೆ ಅಂತ ರಕ್ಷಿತಾ ಶೆಟ್ಟಿ ಅವರು ಮಾತಾಡ್ಬೇಕಾರೆ ಇಲ್ಲಿ ರಾಶಿಕಾ ಅವರು ರಕ್ಷಿತಾ ಶೆಟ್ಟಿ ಮೇಲೆ ಸ್ವಲ್ಪ ಟ್ರಿಗರ್ ಆದ್ರು, ಸ್ವಲ್ಪ ಕೋಪವನ್ನು ಎಕ್ಸ್ಪ್ರೆಸ್ ಮಾಡ್ರು ಅಂತ ಹೇಳ್ಬೋದು. ರಕ್ಷಿತಾ ಶೆಟ್ಟಿ ನಿಂತು ಕಿಚನ್ ಕೆಲಸನ ರಘು ಅವರು ಮಾತಾಡ್ತಾರೆ. ರಘು ಅವ್ರ ಹತ್ರ ನಾವ್ ಹೇಳ್ತಾ ಇರೋದು ಕಂಪ್ಲೇಂಟ್, ನೀನೇನಕ್ಕೆ ಬಂದು ನೀನ್ ಮಾತಾಡ್ತಾ ಇದೀಯಾ, ರಘು ಅವ್ರದ್ದು ಕಿಚನ್ ಡಿಪಾರ್ಟ್ಮೆಂಟ್ ಇದೆ, ರಘು ಅವ್ರು ಉತ್ತರ ಕೊಡ್ತಾರೆ, ನೀನ್ ಮಾತಾಡಿದಿ ಅಂದ್ರೆ ಸರಿಯಾಗಿರೋದಿಲ್ಲ, ಈ ಒಂದು ಸಂದರ್ಭದಲ್ಲಿ ಹಿಂದೆ ನೀನ್ ಹೋಗ್ತಾ ಇರೋ, ನಿನಗೆ ಇದಕ್ಕೆ ಸಂಬಂಧ ಇಲ್ಲ, ನೀನೇನಕ್ಕೆ ಇಲ್ಲಿ ಮಾತಾಡಕ್ ಬಂದಿದೆ ಅಂತ ಸ್ವಲ್ಪ ಜೋರು ಧ್ವನಿಯಲ್ಲಿ ರಕ್ಷಿತಾ ಶೆಟ್ಟಿಗೆ ಹೇಳಿದ್ರು ಅಂತಾನೆ ಹೇಳ್ಬೋದು. ನಾನಿಲ್ಲಿ ರಕ್ಷಿತಾ ಶೆಟ್ಟಿ ವರ್ಸಸ್ ರಾಶಿಕಾ ಜಗಳ ಆಗ್ಬೋದು ಅಷ್ಟರ ಮಟ್ಟಿಗೆ ಹೇಳ್ತಾ ಇದ್ರು ರಾಶಿಕಾ ಅಂತ ಅನ್ಕೊಂಡೆ, ಬಟ್ ರಕ್ಷಿತಾ ಶೆಟ್ಟಿ ಅಲ್ಲಿಂದ ಸೆಲೆಕ್ಟ್ ಆಗಿ ಗಾರ್ಡನ್ ಏರಿಯಾಗೆ ಬಂದ್ಬಿಟ್ರು. ನಂತರ ಇಲ್ಲಿ ಕಾವ್ಯ ಅವ್ರು ಏನಿದ್ದಾರೆ ರಘು ಅವ್ರಿಗೆ ಹೇಳ್ತಾ ಇದ್ರು, ಸರ್ ಮುಂದಿನ ದಿನಗಳಲ್ಲಿ ನೀವೇನಾದ್ರೂ ಕಿಚನ್ ಏರಿಯಾದಲ್ಲಿ ಅಡಿಗೆ ಮಾಡ್ಕೊಂಡ್ರೆ ದಯವಿಟ್ಟು ನಿಮ್ಮ ಕೈಲಾದ್ರೆ ಅದೇ ತಕ್ಷಣ ನೀವು ಮಾಡ್ಕೊಂಡಿದ ತಕ್ಷಣ ಕ್ಲೀನ್ ಮಾಡ್ಬಿಡಿ, ಮುಂದಿನ ದಿನಗಳಲ್ಲಿ ಈ ತರ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ರಘು ಅವ್ರಿಗೂ ಸಹ ಹೇಳಿದ್ರು. ಕಾವ್ಯ ಅವರು ಮತ್ತೆ ರಘು ಅವರು ಮತ್ತೆ ರಕ್ಷಿತಾ ಶೆಟ್ಟಿ ಅವರು ಗಾರ್ಡನ್ ಏರಿಯಾಗೆ ಬಂದ್ಬಿಟ್ರು.
ಇಲ್ಲಿ ಅಶ್ವಿನಿ ಮತ್ತೆ ರಾಶಿಕ್ ಅವರು ಮನೆಯಲ್ಲಿದ್ದಂತ ಕಂಟೆಸ್ಟೆಂಟ್ ಗಳ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಮೇಡಮ್ ನಾವು ಅಂತ ಏನೋ ಕಿಚನ್ ಏರಿಯಾಗೆ ಬಂದಾಗ ಬೇರೆಯವ್ರಿಗೆ ಹಸ್ತಾಂತರ ಮಾಡ್ಬೇಕಾದ್ರೆ ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತೀವಿ, ಎಷ್ಟು ಕ್ಲೀನ್ ಆಗಿ ಕೊಡ್ತೀವಿ, ಈ ತರ ಎಲ್ಲ ಕೊಟ್ರೆ ಹೆಂಗ್ ಮೇಡಮ್ ಅಡಿಗೆ ಮಾಡೋದು, ಅಷ್ಟು ಬುದ್ಧಿ ಇಲ್ವೋ ಇವ್ರಿಗೆ ಅನ್ನೋ ತರ ರಾಶಿಕ್ ಅವ್ರು ಹೇಳ್ತಾ ಇದ್ರು. ಇಲ್ಲಿ ಗಾರ್ಡನ್ ಏರಿಯಾದಲ್ಲಿ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅವರ ವಿಚಾರವನ್ನ ಧನುಷ್ ಆಗಿರ್ಬೋದು, ಮಾಳು ಆಗಿರ್ಬೋದು, ಗಿಲ್ಲಿ ಆಗಿರ್ಬೋದು, ರಕ್ಷಿತಾ ಅವರಾಗಿರ್ಬೋದು ಪ್ರತಿಯೊಬ್ರು ಸಹ ಚರ್ಚೆ ಮಾಡ್ತಾ ಇದ್ರು. ಇಲ್ಲಿ ಇಂಟ್ರೆಸ್ಟಿಂಗ್ ಏನಪ್ಪಾ ಅಂದ್ರೆ ಸೂರಜ್ ಅವರು ಸಹ ಅಲ್ಲೇ ಕುತ್ಕೊಂಡಿದ್ರು. ಸೂರಜ್ ಅವರು ಸಹ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ವಿಚಾರದಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ನ ಸ್ವಲ್ಪ ಬೇಜಾರನ್ನ ಎಕ್ಸ್ಪ್ರೆಸ್ ಮಾಡ್ತಾ ಇದ್ರು. ಸೂರಜ್ ಆಗಿರ್ಬೋದು ಅಥವಾ ಏನು ರಘುವರ್ ಆಗಿರ್ಬೋದು ಅಥವಾ ರಕ್ಷಿತಾ ಶೆಟ್ಟಿ ಅವರು ಏನಿದ್ದಾರೆ ಕಿಚನ್ ನಲ್ಲಿ ಕೆಲಸ ಮಾಡುವಷ್ಟು ದಿನಗಳು ಸಹ ಕಿಚನ್ ನಲ್ಲಿ ಏನು ಜಗಳ ಆಗ್ತಾ ಇರಲಿಲ್ಲ. ಯಾವುದೊಂದು ಸಣ್ಣ ಪುಟ್ಟ ವಿಚಾರಗಳು ಸಹ ಇದು ತಪ್ಪು ಇದು ಕರೆಕ್ಟ್ ಅಂತ ಯಾರು ಸಹ ಪ್ರಶ್ನೆ ಮಾಡ್ತಾ ಇರ್ಲಿಲ್ಲ. ನಾವೇನೆ ಕೆಲವೊಂದು ಕಂಟೆಸ್ಟೆಂಟ್ ಗಳ ತಟ್ಟೆ ತೊಳೆದೇ ಇದ್ದಾಗ ನಾವೇ ತಟ್ಟೆ ತೊಳೆದಿಟ್ಟಿರೋದು ಉಂಟು. ಕೆಲವೊಂದು ಸ್ಥಳಗಳಲ್ಲಿ ಗಲೀಜ್ ಇದ್ರು ಸಹ ನಾವೇ ಕ್ಲೀನ್ ಮಾಡ್ಕೊಂಡು ಅಡಿಗೆ ಮಾಡಿದ್ದು ಸಹ ಉಂಟು. ಬಟ್ ಇಷ್ಟೆಲ್ಲ ನಾವು ಮಾಡಾದ್ಮೇಲೆ ಈಗ ಹೊಸದಾಗಿ ಕಿಚನ್ ಏರಿಗೆ ಎಂಟ್ರಿ ಕೊಡ್ತಾ ಇರೋ ಕಂಟೆಸ್ಟೆಂಟ್ ಗಳು ಸಣ್ಣ ಪುಟ್ಟ ವಿಚಾರಗಳು ಸಹ ಈ ತರ ಮಾತಾಡೋದು ತುಂಬಾ ತಪ್ಪಾಗಿ ಕಾಣಿಸ್ತಾ ಇದೆ. ಇಷ್ಟು ದಿನಗಳ ಕಾಲ ನಾವೆಲ್ಲನೂ ಅನುಸರಿಸಿಕೊಂಡು ಕೆಲಸ ಮಾಡಿದೀವಲ್ಲ ಅನ್ನೋ ತರ ಇಲ್ಲಿ ಮಾತಾಡ್ತಾ ಇದ್ರು. ಅಂಡ್ ಇಲ್ಲಿ ರಘುವರ್ ಒಂದು ಮಾತನಾಡಿದ್ರೆ ಅದೇನು ಅಂದ್ರೆ, ನಾನು ಆಕ್ಚುಲಿ ವಾದ ಮಾಡೋಣ, ಆಕ್ಚುಲಿ ಏನ್ ಗಲೀಜಾಗಿದೆ ವಾದ ಮಾಡೋಣ, ಜಗಳ ಮಾಡೋಣ ಅಂತಾನೆ ಕಿಚನ್ ಏರಿಯಾಗ ಹೋದೆ. ಅವ್ರು ಕೊಟ್ಟಂತ ರೀಸನ್ ಗೆ ಮನಸ್ಸಲ್ಲೇ ನಕ್ಕೊಂಡು ಇವ್ರ ಹತ್ರ ಈ ರೀಸನ್ ಏನ್ ಮಾತಾಡೋದು ಅಂತ ವಾಪಸ್ ಕೊಟ್ಟು ಬಂದ್ಬಿಟ್ಟೆ. ಅವ್ರು ಕೊಟ್ಟಂತ ರೀಸನ್ ಏನಂದ್ರೆ, ನೋಡಿ ಸರ್ ಇಲ್ಲಿ ಶುಗರ್ ಬಿದ್ದಿದೆ, 4-5 ಶುಗರ್ ಕಣಗಳು ಬಿದ್ದಿದೆ ಅಂತ ಹೇಳಿದ್ರು. ಅದಕ್ಕೆಲ್ಲ ರೀಸನ್ ಅಂದ್ರೆ ನಾನು ಯಾವ ತರ ಅದಕ್ಕೆ ವಾದ ಮಾಡ್ಲಿ, ಇಲ್ಲಾಂದ್ರೆ ಅವ್ರ ವಿರುದ್ಧ ಮಾತಾಡಿ ನನಗೆ ಬೇಜಾರಾಗಿ ನಕ್ಕೊಂಡು ವಾಪಸ್ ಬಂದ್ಬಿಟ್ಟೆ ನಾನು ಅಂತಾರೆ ಇಲ್ಲಿ ರಘುವರ್ ಹೇಳ್ತಾ ಇದ್ರು. ನಿಜವಾಗ್ಲಿ ಇದೇ ರೀಸನ್ ಏನಾದ್ರು ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಅಲ್ಲಿ ಕೊಟ್ಟಿದ್ರೆ ನಿಜವಾಗ್ಲೂ ಹೇಳ್ತಾ ಇದೀವಲ್ಲ, ಅವ್ರಿಬ್ರು ಸಹ ಸುಮ್ಮನೆ ಜಗಳ ಮಾಡೋದಕ್ಕಿಂತ ಪ್ರವೋಕ್ ಮಾಡೋದಕ್ಕಿಂತ ಈ ತರ ಮಾಡೋದು ಅಂತ ಕಣ್ಣಿಗೆ ಕಾಣಿಸುತ್ತೆ. ನಮಗೆ ನೋಡ್ಬೇಕು ಇವತ್ತಿನ ಎಪಿಸೋಡ್ ನ ಅದನ್ನ ಟೆಲಿಕಾಸ್ಟ್ ಮಾಡ್ತಾರೆ ಇಲ್ವಾ ಅಂತ. ಅಂಡ್ ರಕ್ಷಿತಾ ಶೆಟ್ಟಿ ಅವರು ಸೂರಜ್ ಮತ್ತೆ ರಘುವರ್ ಹೇಳ್ತಾ ಇದ್ರು, ಮುಂದಿನ ದಿನಗಳಲ್ಲಿ ನಮಗೆ ಏನಾದ್ರು ಕಿಚನ್ ಏರಿಯಾದ ಕೆಲಸ ಅಂತ ಕೊಟ್ಟಾಗ ಈಗ ರಾಶಿಕಾ ಮತ್ತೆ ಅಶ್ವಿನಿ ಗೌಡರು ಏನು ಬೇಕು ಅಂತ ಸಣ್ಣ ಪುಟ್ಟ ವಿಚಾರಗಳನ್ನ ಎತ್ತು ತೋರಿಸ್ತಾ ಇದಾರೆ. ಅದೇ ತರ ನಾವು ಸಹ ಎತ್ತಿ ತೋರಿಸ್ಬೇಕು. ಆಗ್ಲೇ ಅವ್ರಿಗೆ ಅರ್ಥ ಆಗೋದು. ನಾವು ಎಲ್ಲದಕ್ಕೂ ಅಡ್ಜಸ್ಟ್ ಮಾಡ್ಕೊಂಡು ನಾವು ನೀಟಾಗಿ ಕೆಲಸ ಮಾಡ್ಕೊಂಡು ಹೋದ್ರೆ ನಮ್ಮ ಕಷ್ಟ ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ಏನು ನಮಗೆ ಕೊಟ್ಟಿರೋಂತ ಕೆಲಸ ಏನಿದೆ ಅದನ್ನು ಮಾತ್ರ ಮಾಡ್ಬೇಕು, ಬೇರೆ ಒಂದೇ 1% ಬೇರೆ ಏನು ಮಾಡಬಾರ್ದು, ಬೇರೆಯವ್ರನ್ನ ತಪ್ಪಾಗಿ ಎದ್ದು ತೋರಿಸ್ಬೇಕು ಅನ್ನೋದೇ ಅವ್ರ ಕೆಲಸ ಆಗೋಗಿದೆ. ಈಗ ನಾವು ಅಂತ ಬಂದಾಗ ಈ ತರ ಮಾಡ್ತಾ ಇರ್ಲಿಲ್ಲ ಅಂದ್ಬಿಟ್ಟು ರಕ್ಷಿತಾ ಶೆಟ್ಟಿ ಅವರು ಸಹ ಮಾತಾಡ್ತಾ ಇದ್ರು. ಇಲ್ಲಿ ಧನುಷ್ ಮತ್ತೆ ಮಾಡೋರು ಸಹ ಇದ್ರ ಕಾನ್ವರ್ಸೇಷನ್ ಅಲ್ಲಿ ನಾವಿಬ್ರು ನೆನ್ನೆ ಮಿಡ್ ನೈಟ್ ಸಹ 2 ಬಾರಿ ಕ್ಲೀನ್ ಮಾಡಿದ್ವಿ, ಈಗ ಬೆಳಗಿನ ಜಾವದ ನೋಡಿದಾಗ ಸಹ ಕ್ಲೀನ್ ಆಗಿ ಇತ್ತು ಅಂತ ಹೇಳ್ತಾ ಇದ್ರು. ಇಲ್ಲಿ ಅಶ್ವಿನಿ ಗೌಡ ಅವ್ರು ಮತ್ತೆ ಕಾವ್ಯ ಅವ್ರ ಹತ್ರ ಮತ್ತೆ ಚರ್ಚೆ ಆಗ್ಬೇಕಂದ್ರೆ ಅಶ್ವಿನಿ ಗೌಡ ಅವರು ಪದೇ ಧನುಷ್ ಅವರ ಹೆಸರು ತಗೊಳ್ತಾ ಇರೋದು. ಏನು ಅಂದ್ರೆ ಧನುಷ್ ಅವರು ಕ್ಲೀನ್ ಮಾಡಿದ್ರೆ ನಾನು ನೋಡಿದೀನಿ, ಧನುಷ್ ಅವರು ಕ್ಲೀನ್ ಮಾಡಿದ್ರೆ ನಾನು ನೋಡಿದ್ರೆ 3-4 ಬಾರಿ ಧನುಷ್ ಅವರ ಹೆಸರು ತಗೊಂಡು ಧನುಷ್ ಅವ್ರ ಹತ್ರ ಒಳ್ಳೆಯವರಾಗೋದಕ್ಕೆ ಅಶ್ವಿನಿ ಗೌಡ ಅವರು ಪ್ರಯತ್ನ ಪಡ್ತಾ ಇದ್ರು. ಬಟ್ ನೆನ್ನೆ ಮಿಡ್ ನೈಟ್ ಲೆವೆಲ್ ಕುರಿತಾಗಿ ನಾನು ವಿಡಿಯೋ ಮಾಡ್ಬೇಕಾದ್ರೆ ನಿಮ್ಗೆ ಒಂದು ವಿಚಾರವನ್ನು ತಿಳಿಸ್ಕೊಟ್ಟಿದ್ದು. ಅದೇನು ಅಂದ್ರೆ ಕಾವ್ಯ ಅವ್ರಿಗೆ ಮಾಡೋರು ಕರೆದು ಸಹ ಹೇಳ್ತಾ ಇದ್ರು, ನಾನು ಮತ್ತೆ ಧನುಷ್ ಈಗಾಗ್ಲೇ ಕ್ಲೀನ್ ಮಾಡಿದ್ವಿ, ಬಟ್ ಯಾರು ಗಲೀಜ್ ಮಾಡಿದ್ದಾರೆ, 2ನೇ ಬಾರಿಗೆ ನಾನು ಕ್ಲೀನ್ ಮಾಡ್ತಾ ಇದೀನಿ ಅಂತ ಮಾಡುವವರು ಕಾವ್ಯವನ್ನು ಕರೆದು ಸಹ ಕ್ಲೀನ್ ಮಾಡ್ತಾ ಇದ್ರು. ಇಲ್ಲಿ ರಾಶಿಕಾ ಆಗಿರ್ಬೋದು, ಅಶ್ವಿನಿ ಅವರ ಬಾಯಲ್ಲಿ ಮಾಡೋರ್ ಹೆಸರು ಬಂದಿದ್ದಾಗಿರ್ಬೋದು, ಮಾಡೋರ್ ಸಹ ಕ್ಲೀನ್ ಮಾಡಿದಾರೆ ಅಂತ 1 ಬಾರಿ ಸಹ ಬರಲಿಲ್ಲ. ಧನುಷ್ ಅವ್ರ ಹತ್ರ ಒಳ್ಳೆಯವರಾಗೋದಕ್ಕೆ ಧನುಷ್ ಅವರು ಕ್ಲೀನ್ ಮಾಡಿದ್ರೆ ಒಪ್ಕೋತೀನಿ, ಬಟ್ ನಂತರ ಯಾರೋ ಇಲ್ಲಿ ಗಲೀಜ್ ಮಾಡಿದಾರೆ, ಅದು ಆ ಒಂದು ವಿಚಾರಕ್ಕೆ ನಾವು ಪಾಯಿಂಟ್ ಇತ್ತು ಮಾತಾಡಿದ್ದು ಅಂತ ಹೇಳ್ತಾ ಇದ್ರು. ಇಲ್ಲಿ ರಾಶಿಕಾ ಅವರು ಹೇಳುವಂತ ವಿಚಾರದಲ್ಲಿ ನಾರ್ಮಲ್ ಆಗಿ ಈ ತರ ಆಗಿದೆ ನೋಡಿ ಅಂತ ನಾರ್ಮಲ್ ಆಗಿ ಹೇಳ್ಬೋದಾಯ್ತು, ಅದರಲ್ಲೂ ಸ್ವಲ್ಪ ಕೋಪ ಮಾಡ್ಕೊಂಡ್ರು ಅಂತಾನೆ ಹೇಳ್ಬೋದು. ಆಟದ ವಿಚಾರ ಅಂತ ಬಂದಾಗ ಟಾಸ್ಕ್ ಗಳಲ್ಲಿ ರಾಶಿಕಾ ಅವರು ತುಂಬಾ ಚೆನ್ನಾಗಿ ಆಡ್ತಾ ಇದಾರೆ. ಬಟ್ ವ್ಯಕ್ತಿತ್ವದ ವಿಚಾರ ಅಂತ ಬಂದಾಗ ಬೇರೆ ಕಂಟೆಸ್ಟೆಂಟ್ ಗಳ ಹತ್ರ ಇನ್ನೂ ಸ್ವಲ್ಪ ಜಾಯಿನ್ ಆಗಿ ಫನ್ನಿಯಾಗಿ ನಡ್ಕೊಂಡಿದ್ರೆ ಇನ್ನೂ ಅವ್ರಿಗೂ ಸಹ ಫ್ಯಾನ್ ಬೇಸ್ ಜಾಸ್ತಿ ಆಗೋದು, ಅವ್ರಿಗೂ ಸಹ ಜನಗಳು ಕನೆಕ್ಟ್ ಆಗ್ತಾ ಇದ್ರು. ಆ ಒಂದು ವಿಚಾರದಲ್ಲಿ ಸ್ವಲ್ಪ ಎಡವಟ್ ಮಾಡ್ಕೊಳ್ತಾ ಇದ್ರಂತೆ ಈ ಒಂದು ಸನ್ನಿವೇಶಗಳನ್ನ ನೋಡಿದಾಗ ಪದೇ ನಮ್ಗೆ ಅನಿಸ್ತಾ ಇರೋದು ಸಹ ಉಂಟು. ಇಲ್ಲಿ ರಾಶಿಕಾ ವರ್ಸಸ್ ಕಾವ್ಯ ಜಗಳದಲ್ಲಿ ರಕ್ಷಿತಾ ಶೆಟ್ಟಿ ಅವರು ರಘುವರ್ ಪರವಹಿಸ್ಕೊಂಡು ಬಂದು ಮಾತಾಡಿದ ತಪ್ಪಲ್ವಾ ಅನ್ನೋದನ್ನ ನಾವು ಸೈಡಿಗೆ ಇಟ್ರೆ, ಅಲ್ಲಿ ರಕ್ಷಿತಾ ಶೆಟ್ಟಿ ವಿಚಾರದಲ್ಲಿ ನೀನೇನು ಮಾತಾಡ್ತಾ ಇದ್ದೀನಿ, ನಿಮ್ಗೆ ಬರುವಂತ ಪ್ರಶ್ನೆ ಇಲ್ಲಿಂದ ಹೋಗ್ತಾ ಇರುವಂತ ಮಾತಾಡೋದು ರಾಶಿಕಾ ಅವ್ರ ಕಡೆಯಿಂದ ಕರೆಕ್ಟ್ ಅಲ್ಲ ಅನ್ನೋದು ನನ್ನ ಅನಿಸಿಕೆ. ಅಂಡ್ ಕಂಟೆಸ್ಟೆಂಟ್ ಗಳು ಮನೆಯಿಂದ ಕಂಟೆಸ್ಟೆಂಟ್ ಗಳು 5-6 ಕಂಟೆಸ್ಟೆಂಟ್ ಗಳು ಎಸ್ಪೆಷಲಿ ಸೂರಜ್ ಅವರು ಸಹ ಇಲ್ಲಿ ರಾಶಿಕಾ ಮತ್ತೆ ಅಶ್ವಿನಿ ಗೌಡ ಕಿಚನ್ ಏರಿಯಾದಲ್ಲಿ ಏನ್ ಈ ಒಂದು ಪಾಯಿಂಟ್ ಎತ್ತಿ ಮಾತಾಡಿದ್ರೆ ಇದ್ರ ಕುರಿತಾಗಿ ಅವರು ಸಹ ಡಿಸಪಾಯಿಂಟ್ಮೆಂಟ್ ಎಕ್ಸ್ಪ್ರೆಸ್ ಮಾಡಿದ್ರು. ಕಾವ್ಯ ವರ್ಸಸ್ ರಾಶಿಕಾ ಅವರು ಇಬ್ಬರು ಮಧ್ಯೆ ಸ್ವಲ್ಪ ಮೊದಲಿಂದಲೂ ಸ್ವಲ್ಪ ಅಸಮಾಧಾನ ಇದೆ. ಈಗ ಆ ಒಂದು ಕ್ಯಾಪ್ಟನ್ ಆದಂತ ಕಾವ್ಯ ಮತ್ತೆ ರಾಶಿಕಾ ಅವ್ರ ಮಧ್ಯೆ ಕೆಲಸದ ವಿಚಾರದಲ್ಲೂ ಸಹ ಇಲ್ಲಿ ಒಂದು ಕಾಣಿಸಿಕ್ಕಿದ್ದು ಸಹ ನಮಗೆ ಇವತ್ತಿನ ಲೈವ್ ನಲ್ಲಿ ಕಾಣಿಸಿಕ್ತು. ಸೊ ಇದುವರೆಗೂ ನಡೆದಂತ ಲೈವ್ ನಲ್ಲಿ ಇಂಟ್ರೆಸ್ಟಿಂಗ್ ಆಗಿರುವಂತ ವಿಚಾರಗಳಿದ್ದೇನೆ. ಮುಂದೆ 24/7 ಲೈವ್ ನಲ್ಲಿ ಏನೇನು ಅಪ್ಡೇಟ್ಸ್ ಬರ್ತಾ ಇರುತ್ತೆ ಅಂದ್ರೆ ನನ್ನ ಕಡೆಯಿಂದ ವಿಡಿಯೋಸ್ ಬರ್ತಾನೆ ಇರುತ್ತೆ. ನನ್ನ ಒಂದು ಚಾನಲ್ ನಿಮಗೆ ಪ್ರೋಮೋ ರಿವ್ಯೂಸ್ ಆಗಿರ್ಬೋದು, ಎಪಿಸೋಡ್ ನ ರಿವ್ಯೂಸ್ ಆಗಿರ್ಬೋದು ಅಂಡ್ 24/7 ಲೈವ್ ಅಪ್ಡೇಟ್ಸ್ ಇರುತ್ತೆ. ಮಿಸ್ ಮಾಡಿದ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದಗಳು.